ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಎಸ್ ಯಡಿಯೂರಪ್ಪ ಕುಟುಂಬ ಶತ್ರು ಸಂಹಾರಕ್ಕಾಗಿ ಚಂಡಿಕಾ ಯಾಗ ಮಾಡಿದ್ದಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿ ಬಿಎಸ್ವೈ ಕುಟುಂಬ ಚಂಡಿಕಾ ಯಾಗ ನಡೆಸಿದ್ದಾರೆ. ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ದಂಪತಿ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದರು. ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಯಶಸ್ವಿಯಾಗಿ ದೇಶವನ್ನ ಮುನ್ನಡೆಸುತ್ತಿರೋ ಪ್ರಧಾನಿ ಅವರಿಗೆ ಶಕ್ತಿ ಬರಲಿ ಹಾಗೂ ಕರ್ನಾಟಕದಲ್ಲೂ ಹೆಚ್ಚು ಸ್ಥಾನ ಗೆಲ್ಲಿಸಲು ಅನ್ನಪೂರ್ಣೇಶ್ವರಿಗೆ ವಿಶೇಷ ಪೂಜೆ ಮಾಡಿದ್ದೇವೆ ಅಂತ ಹೇಳಿದರು. ಅಲ್ಲದೆ ಬರದ ಹಣಕ್ಕಾಗಿ ಸುಪ್ರೀಂ ಮೆಟ್ಟಿಲೇರಿರುವ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದರು. ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತಾಯಿ ದಯಪಾಲಿಸಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಬೆಂಬಲದೊಂದಿಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮುಖ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ತಾಯಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ. ಕೆಟ್ಟ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಬರಬಾರ್ದಿತ್ತು. ತನ್ನ ವೈಫಲ್ಯಗಳನ್ನು ಮುಚ್ಚಾಕ ನಾಡಿನ ಎಲ್ಲ ಕಡೆ ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಈ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಒಂದು ಪ್ರಧಾನಿ ಮಾಡುವಂಥ ಚುನಾವಣೆ. ನಮ್ಮ ನಿರೀಕ್ಷೆ ಇದೆ 28ಕ್ಕೆ 28 ಗೆಲ್ಲಬೇಕು ಅಂತ. ತಾಯಿಯ ಜನರ ಆಶೀರ್ವಾದದಿಂದ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ಇದೆ. ನೋಡೋಣ ದೇವರಿದ್ದಾನೆ ಏನಾಗುತ್ತೆ. ಹಾಸನದ ಹೊಳೆನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೀತಾ ಇದೆ. ರಥೋತ್ಸವದಲ್ಲಿ ಎಚ್ಡಿ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಭಾಗಿಯಾಗಿದ್ದರು. ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆ ಸಲ್ಲಿಸಿ ಎಲೆಕ್ಷನ್ನಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಮೈಸೂರಿನಲ್ಲಿ ಯದುವೀರ್ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ತಮ್ಮ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮೈಸೂರಿನ ಪಿಂಜಾರ ಪೋಲ್ಗೆ ಭೇಟಿ ನೀಡಿದರು. ಯದುವೀರ್ಗೆ ಶುಭಾಶಯ ಕೋರಿದ ಶಾಸಕ ಶ್ರೀವತ್ಸ ಹಾರ, ಶಾಲು, ಹೂಗುಚ್ಛ ನೀಡಿದರು. ಪಿಂಜಾರಪೋಲ್ನಲ್ಲಿರುವ ಕೃಷ್ಣನ ದೇವಸ್ಥಾನದಲ್ಲಿ ಯದುವೀರ್ ವಿಶೇಷ ಪೂಜೆಯನ್ನು ಸಲ್ಲಿಸಿ ತುಲಾಭಾರ ಮಾಡಿಸಿದರು. ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರೊಂದಿಗೆ ಇವತ್ತು ನಮ್ಮ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರೊಡೆಯವರು ಸ್ಥಾಪಿಸಿರುವ ಈ ಪಿಂಜಾರಪೋಲ್ ಸೊಸೈಟಿಯಲ್ಲಿ ಇವತ್ತು ಗೋಪೂಜೆ ಹಾಗೂ ಈ ತುಳಭಾರ ವಿಧಿ ಮೂಲಕ ಇವತ್ತು ಈ ಹುಟ್ಟುಹಬ್ಬದ ಒಂದು ಆಚರಣೆ ಶುರು ಮಾಡಿದ್ದೀವಿ. ಬಹಳ ಸಂತೋಷದ ವಿಷಯ. ಕೊಪ್ಪಳದ ಬಿಜೆಪಿ ಅಭ್ಯರ್ಥಿ ಭರದಿಂದ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾಟವರ್ ಹೋಳಿಯಲ್ಲಿ ಭಾಗವಹಿಸಿ ಜನರಿಗೆ ಶುಭ ಕೋರಿದರು. ಗಡಿಯಾರ ಕಂಬ ಸರ್ಕಲ್ ಸುತ್ತಮುತ್ತ ಓಡಾಡಿ ಜನರನ್ನ ಮಾತನಾಡಿಸಿದರು. ಕಾವೇರಿ ನೀರಿನಿಂದ ಕಾರ್ ವಾಶ್ ಮಾಡಲಾಗಿದ್ದು 5,000 ದಂಡವನ್ನು ವಿಧಿಸಲಾಗಿದೆ. ಬೆಂಗಳೂರಿನಲ್ಲಿ ಮೂವರಿಗೆ ತಲಾ 5,000ದಂತೆ ದಂಡವನ್ನು ವಿಧಿಸಲಾಗಿದೆ. 5,000 ದಂಡವನ್ನು ವಿಧಿಸಿದೆ ಬೆಂಗಳೂರು ಜಲಮಂಡಳಿ. ಸದಾಶಿವನಗರದಲ್ಲಿ ಕಾವೇರಿ ನೀರಿನಿಂದ ಕಾರ್ ವಾಶ್ ಮಾಡಲಾಗಿದೆ. ಕಾರ್ ವಾಶ್ ಮಾಡ್ತಾ ಇದ್ದಂತ ಮಹಿಳೆಗೆ 5,000 ದಂಡವನ್ನು ವಿಧಿಸಿದ್ದಾರೆ. ಇನ್ನು ಸ್ಥಳದಲ್ಲೇ 5,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಮಹದೇವಪುರ ಡಾಲರ್ಸ್ ಕಾಲೋನಿಯಲ್ಲಿ ದಂಡ ವಿಧಿಸಲಾಗಿದ್ದು, ಕಾರ್ ವಾಶ್, ಹೂತೋಟಕ್ಕೂ ಕೂಡ ಕಾವೇರಿ ನೀರು ಬಳಸದಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಸೂಚನೆ ಹೊರತಾಗಿಯೂ ಕಾರ್ ವಾಶ್ಗೆ ಕಾವೇರಿ ನೀರು ಬಳಕೆ ಮಾಡಿದ್ದಕ್ಕೆ ಈಗ 5,000 ದಂಡವನ್ನ ವಿಧಿಸಲಾಗಿದೆ.